ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಂಶಯಾತ್ಮ ವಿನಶ್ಯತಿ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅಜ್ಞಾಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಿಯಂ ಲೋಕೋಸ್ತಿ ನ ಪರೋ ನಸುಕಂ ಸಂಶಯಾತ್ಮನಃ. ಅಜ್ಞಾನದಿಂದ ಬಳಲುತ್ತಿರುವ ಅಥವಾ ಜ್ಞಾನ ಇಲ್ಲದವನು ಮತ್ತು ಸಂಶಯವನ್ನು ಹೊಂದಿದವನು ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಸಹಿತ ಉದ್ಧಾರ ಆಗಲಾರ, ಅವನಿಗೆ ಉಳಿಗಾಲ ಇಲ್ಲ ಅಂತನೋ. ವಿಶೇಷವಾಗಿ ಗುರು ಹಿರಿಯರಲ್ಲಿ ನಂಬಿಕೆ ಇಲ್ಲದವನು. ಎಲ್ಲದಕ್ಕೂ ಸಂಶಯ. ನಮ್ಮ ಪ್ರಾಚೀನರು ಕೊಟ್ಟಂತಹ ಶ್ರುತಿ ಸ್ಮೃತಿ ಪುರಾಣಗಳು ಶಾಸ್ತ್ರಗಳು ಇದರಲ್ಲಿ ನಂಬಿಕೆ ಅಂದ್ರೆ ಇದರ ಮಾಹಿತಿ ಇಲ್ಲದವನು, ಇದರ ಬಗ್ಗೆ ಅರಿವಿಲ್ಲದವನು, ಶಾಸ್ತ್ರಗಳ ಜ್ಞಾನವಿಲ್ಲದವನು, ಜ್ಞಾನಿಗಳಿಂದ ಶಾಸ್ತ್ರಗಳ ಬಗ್ಗೆ ಕೇಳಿ ತಿಳಿದಿಲ್ಲದವನು, ತನಗೇನು ಗೊತ್ತಿಲ್ಲ, ಏನು ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಅಂಧಕಾರದಲ್ಲಿ ಮುಳುಗಿರುವವನು ಮತ್ತು ನಂಬಿಕೆ ಇರದವನು. ಯಾವುದೋ ನಂಬಿಕೆ ಇಲ್ಲ. ಯಾವ ವ್ಯವಹಾರ ಮಾಡುವ ಯಾವುದೇ ವ್ಯವಹಾರ ಆಗಲಿ, ಯಾವುದೇ ಈ ಲೋಕದಲ್ಲಿ ಅಥವಾ ಯಾವುದಕ್ಕೂ ಸಂಬಂಧಪಟ್ಟಿದ್ದಾಗಲಿ ಯಾವುದಕ್ಕೂ ನಂಬಿಕೆ ಇಲ್ಲ. ಎಲ್ಲದರಲ್ಲೂ ಸಂಶಯ, ಅಪಸಂಶಯ. ಹಾಗಿದ್ದಾಗ ಆ ವ್ಯಕ್ತಿ ಉದ್ಧಾರ ಆಗಲಾರ ಎನ್ನುವಂಥದ್ದು ಶ್ರೀಕೃಷ್ಣನ ಬೋಧನೆ ಅರ್ಜುನನಿಗೆ. ಅಂದ್ರೆ ತನ್ಮೂಲಕ ಈ ಲೋಕಕ್ಕೆ ಕೃಷ್ಣ ಬೋಧಿಸಿದ್ದರು. ಯಾಕೆ ಹಾಗೆ ಹೇಳ್ತಾನೆ? ಅಲ್ಲಿ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಅದೊಂದು ಕಥೆ ಅಂತ ಕೇಳಬೇಕು. ಆ ಕಥೆಯ ಮೂಲಕ ಕೃಷ್ಣ ಉದಾಹರಣೆಯನ್ನು ಹೇಳ್ತಾನೆ. ಅಂದ್ರೆ ಮುಂದೆ ಮಹಾಭಾರತದಲ್ಲಿ ಆ ಕಥೆ ಜರುಗುತ್ತೆ. ಅದನ್ನ ಈಗ ತಮಗೆ ಉದಾಹರಣೆಯಾಗಿ ಇಲ್ಲಿ ಕೊಡ್ತಾ ಇದ್ದಾನೆ. ಅಶ್ವತ್ಥಾಮೋ ಹತಃ ಕುಂಜರಃ ಅಂತ ತಾನು ಹೇಳ್ತೇನೆ. ಇದನ್ನ ಹೇಳ್ಬಿಡು, ಜೋರಾಗಿ ಅಶ್ವತ್ಥಾಮೋ ಹತಃ ಕುಂಜರ ಅಂತ ಹೇಳ್ಬಿಡು, ದ್ರೋಣರಿಗೆ ಕೇಳುವಂಗೆ ಹೇಳ್ಬಿಡು ಅಂತ ಶ್ರೀಕೃಷ್ಣ ಯುಧಿಷ್ಠನಿಗೆ ಹೇಳ್ದ. ಕೇಳಿ ಧರ್ಮರಾಯ ಅವನು ಏನ್ ಹೇಳ್ದ ಅಂತಂದ್ರೆ, ನಾನು ಯಾವುದೇ ಘಟನೆಗಳನ್ನು ಪ್ರತ್ಯಕ್ಷವಾಗಿ ನೋಡದೆ ಹಾಗೆ ಹೇಳೋದಕ್ಕೆ ಆಗೋದಿಲ್ಲ. ಅಶ್ವತ್ಥಾಮ ಸತ್ತು ಹೌದು ಅಂತ ಆದ್ರೆ ನಾನು ಅಶ್ವತ್ಥಾಮ ಹತಃ ಕುಂಜರ, ಅಶ್ವತ್ಥಾಮ ಅಂತನ್ನುವಂತ ಆನೆಯೂ ಇತ್ತು, ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿತ್ತು, ಮತ್ತು ದ್ರೋಣರ ಮಗನಿಗೂ ಅಶ್ವತ್ಥಾಮ ಎನ್ನುವಂತ ಹೆಸರು. ಹಾಗಾಗಿ ಅಶ್ವತ್ಥಾಮ ಸತ್ತೋದ ಅಂತ ಆಗ್ಬಿಟ್ರೆ, ಹಾಗೆ ಕಿವಿ ಮೇಲೆ ಬಿದ್ರೆ ದ್ರೋಣರು ಕುಸಿದು ಬಿಡ್ತಾರೆ, ಅವರು ಕಂಗೆಡ್ತಾರೆ ಅನ್ನುವಂತ ಒಂದು ಉದ್ದೇಶದಿಂದ ಶ್ರೀಕೃಷ್ಣ ಹಾಗೆ ಯುಧಿಷ್ಠಿರನ ಬಾಯಲ್ಲಿ, ಯುಧಿಷ್ಠಿರ ಅಂದ್ರೆ ಸತ್ಯ ಅಂತನ್ನುವಂತ ಅರ್ಥ, ಅವನು ಎಂದೂ ಸುಳ್ಳಾಡುವುದಿಲ್ಲ. ಹಾಗಾಗಿ ಯುಧಿಷ್ಠಿರನೇ ಅದನ್ನು ಹೇಳದ ಮೇಲೆ ಅದು ಸತ್ಯ ಅಂತ ದ್ರೋಣರು ನಂಬ್ತಾರೆ. ಅದು ಸತ್ಯವೂ ಸಹ. ಯಾವುದು ಸತ್ಯ? ಅಶ್ವತ್ಥಾಮೋ ಹತಃ ಕುಂಜರ ಅಂದ್ರೆ ಕುಂಜರ ಆನೆ, ಅಶ್ವತ್ಥಾಮ ಎನ್ನುವಂತ ಆನೆ ಸತ್ತಿದ್ದು ನಿಜ. ಆದ್ರೆ ಕೃಷ್ಣನ ಉದ್ದೇಶ ಏನಂತಂದ್ರೆ, ಕುಂಜರ ಅಂತನ್ನುವಂತಹ ಶಬ್ದ ಯುಧಿಷ್ಠಿರ ಹೇಳ್ತಾ ಇರುವಾಗ ಜೋರಾಗಿ ಪಾಂಚಜನ್ಯವನ್ನು ಊದು ಬಿಟ್ರೆ ಆಗ ಆ ಸದ್ದಿನಲ್ಲಿ, ಆ ಶಬ್ದದಲ್ಲಿ, ಆ ಗದ್ದಲದಲ್ಲಿ ಕುಂಜರ ಅಂತನ್ನೋ ಶಬ್ದ ದ್ರೋಣರಿಗೆ ಕೇಳಿಸೋದಿಲ್ಲ. ಅಷ್ಟರ ಮೊದಲನೇ ಭಾಗ ಅಂದ್ರೆ ಅಶ್ವತ್ಥಾಮೋ ಹತಃ ಎನ್ನುವಂತಹ ಭಾಗ ಮಾತ್ರ ಅವರಿಗೆ ಕೇಳಿ ಅವರಿಗೆ ಕುಸಿದು ಬಿಡ್ತಾರೆ ಎನ್ನುವಂತಹ ಒಂದು ಉದ್ದೇಶ, ಆ ಕಾರಸ್ಥಾನ ಶ್ರೀಕೃಷ್ಣದಾಗಿತ್ತು. ಶ್ರೀಕೃಷ್ಣನ ಈ ಹೇಳಿಕೆಯನ್ನ ತಾನು ನೋಡ್ದೊತ್ತು ಹೇಳೋದಿಲ್ಲ, ನೋಡಿದ ಮೇಲೆ ಹೇಳೋದು ಅಂತ ಶ್ರೀಕೃಷ್ಣನಿಗೆ ಯುಧಿಷ್ಠಿರ ಅಂದ್ರೆ ಧರ್ಮರಾಯ ಹೇಳ್ಬಿಟ್ಟ. ಇದರಿಂದ ಕೃಷ್ಣನಿಗೆ ಕೋಪ ಬಂತು. ಹಾಗಾಗಿ ಯಾವಾಗ ತಾನು ಮಾರ್ಗದರ್ಶಕ, ನಿನ್ನ ಜೊತೆಗೆ ಇದ್ದೇನೆ, ನಾನು ಎಲ್ಲವನ್ನೂ ನನ್ನ ಹೇಳಿಕೆಯಂತೆ ನಾನು ನಡೆಸ್ತಾ ಇದ್ದೇನೆ, ಆದರೆ ನಾನು ಯಾರು ಅಂತ ನಿನಗೆ ಗೊತ್ತು, ನಾನೇ ಸ್ವತಃ ಇಲ್ಲಿದ್ದಾಗ ಇದು ನಡೀತಾ ಇದೆ, ನನ್ನ ಭಾಗವಹಿಸುವಿಕೆಯಲ್ಲಿ ನಡೀತಾ ಇರುವಂತಹ ಈ ಯುದ್ಧದಲ್ಲಿ ಈ ಭಾಗದಲ್ಲಿ ನಾನು ಹೇಳಿದ್ದನ್ನು ಹೇಳೋದಕ್ಕೆ ನಿನಗೆ ನನ್ನಲ್ಲಿ ವಿಶ್ವಾಸ ಇಲ್ಲದೆ ಹೋದ್ರೆ, ನಂಬಿಕೆ ಇಲ್ಲದೆ ಹೋದ್ರೆ ಇದಕ್ಕೆ ನೀನು ಪ್ರಾಯಶ್ಚಿತವನ್ನು ಅನುಭವಿಸಬೇಕು ಅಂತನ್ನುವಂತ ಅಭಿಪ್ರಾಯ ಮನಸ್ಸಿನಲ್ಲಿ ಶ್ರೀಕೃಷ್ಣ ತಾಳದಾಗ ಗಾಳಿಯಲ್ಲಿ ತೇಲ್ತಾ ಇದ್ದಂತಹ, ಹಾರ್ತಾ ಇದ್ದಂತಹ ಯುಧಿಷ್ಠಿರನ ರಥ ಕುಸಿದು ಕೆಳಗಡೆ ಬಿತ್ತು ಅಂತನ್ನುವಂತ ಒಂದು ಮಾತು ಮಹಾಭಾರತದಲ್ಲಿ ಕೇಳಿ ಬರ್ತದೆ. ಆಮೇಲೆ ಮತ್ತೆ ಎದ್ದಿರಬಹುದು, ನಿಂತ್ಕೊಂಡಿರ್ಬೋದು, ಓಡಿಸಿರ್ಬೋದು, ಅದೆಲ್ಲ ಪ್ರಶ್ನೆ ಬೇರೆ. ಆದ್ರೆ ಆ ಕ್ಷಣಕ್ಕೆ ಇದು ನಡೆದಿದ್ದ ಸತ್ಯ. ಆಗ ಅದನ್ನ ಮೊದಲೇ ಶ್ರೀಕೃಷ್ಣ ಹೇಳಿದ್ದ, ಸಂಶಯಾತ್ಮ ವಿನಶ್ಯತಿ, ಸಂಶಯ ಪಡಬಾರದು. ಯಾರಲ್ಲಿ ಸಂಶಯ ಪಡಬಾರದು? ಗೊತ್ತಿರೋರಲ್ಲಿ, ಅಂದ್ರೆ ಹಿರಿಯರಲ್ಲಿ, ಮಾರ್ಗದರ್ಶಕರಲ್ಲಿ, ಜ್ಞಾನಿಗಳಾದವರಲ್ಲಿ. ಯಾರನ್ನ ಸಂಪೂರ್ಣವಾಗಿ ನಂಬುತ್ತೀರೋ, ನಂಬಬಹುದೋ, ನಂಬುತ್ತೇವೆ ಅಂತ ಸ್ವೀಕಾರ ಮಾಡಿರ್ತೀರೋ ಅಂತವರಲ್ಲಿ ಪುನರಪಿ ಮತ್ತೆ ಸಂಶಯವನ್ನು ತಾಳಬಾರದು. ಒಮ್ಮೆ ಪರೀಕ್ಷಿಸಿ ಒಪ್ಪಿಕೊಂಡಾದ ಮೇಲೆ ಮತ್ತೆ ಸಂಶಯ ತಾಳಿದ್ರೆ ಅಂತಹ ವ್ಯಕ್ತಿಗೆ ಆಗ ಉಳಿಗಾಲ ಇರೋದಿಲ್ಲ. ಇದಕ್ಕೆ ಲೌಕಿಕವಾದ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಈಗ ಒಬ್ಬ ಕ್ಷೌರ ಮಾಡಿಸೋದಕ್ಕೆ ಅಂತ ಸೆಲೂನಿಗೆ ಹೋಗ್ತಾನೆ.
ಕುರ್ಚಿ ಮೇಲೆ ಕೂತ್ಕೊಳ್ತಾನೆ, ತನ್ನ ಕತ್ತನ್ನು ಕೊಡ್ತಾನೆ, ಕೆಳಗಡೆ ದಾಡಿ ಮಾಡಬೇಕು, ಗಡ್ಡ ಮಾಡಿಸ್ಬೇಕು, ಶೇವ್ ಮಾಡಬೇಕು ಅಂತ. ಶೇವಿಂಗ್ ಮಾಡುವಾಗ ಕ್ಷೌರ ಕತ್ತಿಯನ್ನ ಹಿಡಿದುಕೊಂಡು ಕ್ಷೌರಿಕ ಇನ್ನೇನು ಹತ್ರ ಬಂದಾಗ ಬಹಳ ಅನುಮಾನದಿಂದ ಕತ್ತನ್ನ ಕತ್ತರಿಸಿಬಿಟ್ರೆ ಅನ್ನುವಂತ ಅನುಮಾನವನ್ನು ಹೊಂದಿದ್ರೆ ಆಗ ಅವನು ಕ್ಷೌರಕ್ಕೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ, ಎದ್ದು ಓಡಬೇಕು. ಹಾಗೆ ಅವನು ಅಂತ ಒಂದು ಸನ್ನಿವೇಶವನ್ನ ಎದುರಿಸ್ತಾನೆ ಅಂತ ಆದ್ರೆ, ನಂಬಿಕೆ ಇಲ್ಲ ಅಂತಾದ್ರೆ ಅವನು ಎಲ್ಲೂ ಕ್ಷೌರವನ್ನ ಬೇರೆ ಕಡೆಗೆ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಅವನೇ ಮಾಡ್ಕೊಳ್ಬಹುದೇ ಸಾಧ್ಯವಾದ್ರೆ ಬಿಟ್ರೆ, ಅಲ್ಲದೆ ಹೋದ್ರೆ ಅವನಿಗೆ ಕ್ಷೌರ ಇಲ್ಲ. ಇನ್ನು ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೊರಟಿರ್ತಾನೆ ಅಥವಾ ಬೇರೆ ಪ್ರಾಂತ್ಯಕ್ಕೆ ಹೊರಟಿರ್ತಾನೆ, ದೇಶದ ದೂರದ ಭಾಗಕ್ಕೆ ಹೊರಟಿರ್ತಾನೆ ವಿಮಾನದಲ್ಲಿ ಹೊರಡುವಾಗ ಪ್ರತಿ ಸಲವೂ ಅವನಿಗೆ ಕೆಲವರಿಗೆ ಬೇರೆ ಬೇರೆ ರೀತಿಯ ಭಯ ಆವರಿಸುತ್ತದೆ, ಅದು ಪ್ರಶ್ನೆ ಬೇರೆ. ಆದ್ರೆ ಯಾವಾಗ್ಲೂ ಸದಾ ಇನ್ನೇನು ಹೊರಡಬೇಕು ಅನ್ನೋಷ್ಟು ಹೊತ್ತಿನಲ್ಲಿ ಅವನಿಗೆ ಸಂಶಯ ಬಂದ್ಬಿಟ್ರೆ, ವಿಮಾನ ಪತನ ಆಗ್ಬಿಟ್ರೆ, ಮೇಲಿಂದ ಬಿದ್ದು ಬಿಟ್ರೆ, ಬೆಂಕಿ ಎತ್ಕೊಂಡ್ರೆ, ಮತ್ತೇನೋ ಅವಘಡ ಸಂಭವಿಸಿದ್ರೆ ಅಂತನ್ನೋ ಸಂಶಯಕ್ಕೆ ಅವನು ಗುರಿಯಾದ್ರೆ, ಸಂಶಯವನ್ನು ಹೊಂದಿದ್ರೆ ಅವನೆಂದೂ ಆ ವಿಮಾನಯಾನವನ್ನ ಸುಖಿಸಲಾರ. ಅಂದ್ರೆ ಅವನಿಗೆ ನೆಮ್ಮದಿ ಇರೋದಿಲ್ಲ, ಬಹಳ ಆತಂಕ, ಉದ್ವಿಗ್ನತೆ ಮನದಲ್ಲಿ ಆವರಿಸಿರುತ್ತದೆ. ಹಾಗಾಗಿ ಬಹಳ ಕಷ್ಟಪಡ್ತಾ ಇರ್ತಾನೆ. ಕೆಲವೊಮ್ಮೆ ಪ್ಯಾನಿಕ್ ಅಟ್ಯಾಕ್ ಅಂತ ನಾವು ಹೇಳ್ತೇವೆ, ಅಂತಹ ಸನ್ನಿವೇಶದಲ್ಲಿ ಪ್ಯಾನಿಕ್ ಅಟ್ಯಾಕ್ ಆಗೋದು ಕೂಡ ಇದೆ. ಹಾಗಾಗಿ ಸಂಶಯ ಪಡುವುದು ಅಲ್ಲಿ ತರವಲ್ಲ. ಇನ್ನು ಇವತ್ತಿನ ದಿನದಲ್ಲಿ ನಾವು ಎಷ್ಟೋ ಜನ ನಾವು ಹೊರಗಡೆ ಹೋದಾಗ ಎಷ್ಟೋ ಸಲ ಆಹಾರವನ್ನು ತೆಗೆದುಕೊಡ್ತೇವೆ, ಹೊರಗಡೆ ಹೋಟೆಲ್ಗಳಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ಆಹಾರ ಸ್ವೀಕಾರ ಮಾಡುವಾಗ ಎಲ್ಲಾದ್ರೂ ಹೋಟೆಲ್ನವರು ಆಹಾರದಲ್ಲಿ ವಿಷವನ್ನು ಬೆರೆಸಿದ್ರೆ ಅನ್ನುವಂತ ಅನುಮಾನ ನಮ್ಗೆ ಹುಟ್ಕೊಂಡ್ರೆ ಆಗ ಖಂಡಿತ ನಾವು ಆ ಊಟವನ್ನು, ತಿಂಡಿಯನ್ನು ಸೇವಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೊಮ್ಮೆ ಕಷ್ಟಪಟ್ಟು ಅದನ್ನ ಸೇವನೆ ಮಾಡೋದು ಕೂಡ ಅದು ಫುಡ್ ಪಾಯ್ಸನ್ ತರ ಬದಲಾವಣೆ ಆಗಬಹುದು. ಯಾಕೆಂದ್ರೆ ನಮ್ಮ ಯೋಗ ಆಯುರ್ವೇದಗಳ ಪ್ರಕಾರ ಆಹಾರದಲ್ಲಿ ನಮ್ಮ ಭಾವನೆಯೂ ಕೂಡ ಒಂದು ಪ್ರಧಾನ ಅಂಶ. ನಾವು ಸೇವಿಸುವ ಆಹಾರಕ್ಕೆ ನಮ್ಮ ಭಾವನೆಯ ಪರಿಣಾಮ ಕೂಡ ಸೇರ್ಕೊಳ್ತದೆ ಅಂತ. ಯಾವ ಭಾವನೆಯಿಂದ ನಾವು ಸ್ವೀಕಾರ ಮಾಡ್ತೇವೆ, ಯಾವ ಭಾವನೆಯಿಂದ ಆಹಾರ ತಯಾರಾಗ್ತದೆ, ಯಾವ ಪ್ರದೇಶದಲ್ಲಿ ಎಷ್ಟು ಸ್ವಚ್ಛತೆಯಲ್ಲಿ ಆಹಾರ ತಯಾರಾಗ್ತದೆ ಎಲ್ಲ ಅವಲಂಬಿಸಿಕೊಂಡಿರ್ತದೆ. ಹಾಗೆ ಇದೆಲ್ಲ ಪ್ರಮುಖವಾಗಿದೆ ನಮ್ಮ ಆಹಾರದಲ್ಲಿ. ನಾವು ಸಂಶಯದಿಂದ ಆಹಾರವನ್ನು ಸೇವಿಸಿದ್ರೆ ಅದು ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡ್ತದೆ. ಹಾಗಾಗಿ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಯು ಕೂಡ ಇರುತ್ತದೆ. ಇನ್ನೊಂದು ಹೇಳೋದಾದ್ರೆ, ಊಟವನ್ನು, ಆಹಾರವನ್ನು ಅನುಮಾನದಿಂದಲೇ ಸೇವಿಸಿದ್ರೆ ಆಗ ಆ ಊಟ ತಿಂಡಿಯ ರುಚಿಯನ್ನು ಆಸ್ವಾದಿಸುವುದಕ್ಕೆ ಅವನಿಂದ ಖಂಡಿತ ಸಾಧ್ಯ ಆಗೋದೇ. ನಮ್ಮ ಹೋಲಿಸ್ಟಿಕ್ ಹೀಲಿಂಗ್ ಸಿಸ್ಟಮ್ಗೆ ನಂಬಿಕೆ ಇದ್ದವರು ಮಾತ್ರ ಬರಬೇಕು ಅಂತ ನಾವು ಹೇಳ್ತೇವೆ. ಆಯುರ್ವೇದ ಆಗಲಿ ಅಥವಾ ಹೋಲಿಸ್ಟಿಕ್ ಹೀಲಿಂಗ್ ಸಿಸ್ಟಮ್ ಆಗಲಿ ಪರಿಣಾಮಕಾರಿ ಆಗೋದು ವಿಶ್ವಾಸ, ನಂಬಿಕೆ, ಶ್ರದ್ಧೆ, ಆಸಕ್ತಿ ಇದೆಲ್ಲದರ ಮೇಲೆ ಅವಲಂಬಿಸಿಕೊಂಡಿರ್ತದೆ. ಇದೆಲ್ಲ ಇರಬೇಕು. ಜೊತೆಗೆ ನಾವು ಹೇಳಿದ್ದನ್ನ ನಾವು ಕೆಲವು ನಿಯಮಗಳನ್ನು ಹೇಳ್ತೇವೆ. ಅಂದ್ರೆ ಶಾಸ್ತ್ರಬದ್ಧ ನಿಯಮಗಳು. ನಾವು ಶಾಸ್ತ್ರ ವಿರೋಧಿ ನಿಯಮಗಳನ್ನು ಯಾವುದನ್ನು ಹೇಳೋದಿಲ್ಲ. ನಮ್ಮ ಸನಾತನ ಶಾಸ್ತ್ರಗಳು ಏನು ವಿಧಿಸ್ತವೆ ಅದರ ಪ್ರಕಾರವಾಗಿ ಮನೋದೈಹಿಕ ಕೆಲವು ನಿಯಮಗಳನ್ನ ಅದನ್ನು ಫಾಲೋ ಮಾಡ್ಲಿಕ್ಕೆ ಹೇಳ್ತೇವೆ. ನಿಮ್ಮ ಪರಿಹಾರಗಳು ಸಿಗುವವರೆಗೆ ಅಟ್ಲೀಸ್ಟ್ ಕೊನೆ ಪಕ್ಷ ಅದನ್ನ ನೀವು ಪಾಲನೆ ಮಾಡಬೇಕಾಗ್ತದೆ. ನಂತರವೂ ಜೀವನದಲ್ಲಿ ಅಂತಹ ನಿಯಮಗಳನ್ನು ಅಳವಡಿಸಿಕೊಂಡ್ರೆ ತುಂಬಾ ಅನುಕೂಲಕರವಾಗಿ ಪರಿಣಮಿಸುತ್ತದೆ. ಹಾಗಾಗಿ ಯಾರು ನಮ್ಮಲ್ಲಿ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇಟ್ಟು ಬರ್ತಾರೋ ಅಂತವರಿಗೆ ಪರಿಣಾಮ ಸಿಗ್ತದೆ. ಯಾರಿಗೆ ಸಂದೇಹ ಇರ್ತದೋ, ಸಂದೇಹ ಕಾಡ್ತದೋ, ಸದಾ ಸಂದೇಹ ಇರ್ತದೆ, ಅವರಿಗೆ ಹೋಲಿಸ್ಟಿಕ್ ಹೀಲಿಂಗ್ ಪರಿಣಾಮಕಾರಿ ಆಗೋದಿಲ್ಲ, ಅಥವಾ ಆಯುರ್ವೇದದ ಔಷಧವೂ ಕೂಡ ಪರಿಣಾಮ ಆಗೋದಿಲ್ಲ. ನಂಬಿಕೆ ಜೀವನದಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾರಲ್ಲಿ ನಂಬಿಕೆ ಕಡಿಮೆ ಆಗ್ತದೆಯೋ ಆಗ ಬಹಳ ಕಷ್ಟಗಳನ್ನ ಎದುರಿಸಬೇಕಾದ ಪರಿಸ್ಥಿತಿ ಬರ್ತದೆ. ಇವತ್ತಿನ ಧಾರಾವಾಹಿಗಳಲ್ಲಿ ನಾವು ನೋಡ್ತೇವೆ, ಎಷ್ಟೋ ಹೆಚ್ಚಿನ ಧಾರಾವಾಹಿಗಳಲ್ಲಿ ಮನೆಯಲ್ಲಿ ಸೊಸೆ ಎನಿಸಿಕೊಂಡವಳು ನೀರಿನ ಲೋಟದಲ್ಲೋ ಹಾಲಿನ ಲೋಟದಲ್ಲೋ ಯಾವುದೋ ವಿಷದ ಮಾತ್ರೆಯನ್ನ ಬೆರೆಸಿ ಮಾವನಿಗೋ ಅತ್ತೆಗೋ ಕುಡಿಸೋದು ಅಂತ ಅನ್ನೋ ಸನ್ನಿವೇಶಗಳನ್ನ ಮತ್ತೆ 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 ತೋರಿಸ್ತಾ ಇರ್ತಾರೆ. ಅಲ್ಲಿ ಬೇರೆ ಬೇರೆ ಹಲವಾರು ಧಾರಾವಾಹಿಗಳಲ್ಲಿ ಇಂತಹ ಸನ್ನಿವೇಶಗಳು, ಕೆಡಕು ಸನ್ನಿವೇಶಗಳು ಬರ್ತವೆ. ಅದನ್ನೇ ನೋಡ್ತಾ 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 ಎಷ್ಟೋ ಹಿರಿಯರಿಗೆ, ಮನೆಯಲ್ಲಿರುವಂತಹ ರಿಟೈರ್ಡ್ ಪರ್ಸನ್ಸ್ ಅಥವಾ ಹಿರಿಯರಿಗೆ ಅದೇ ಭಾವನೆ ಮನಸ್ಸಿನಲ್ಲಿರ್ತದೆ. ಹಾಗಾಗಿ ಯಾವುದೋ ಒಂದು ಕ್ಷಣದಲ್ಲಿ ತಮ್ಮ ಸೊಸೆಯಾಗಲಿ ಅಥವಾ ಇನ್ಯಾರೋ ಸಂಬಂಧಪಟ್ಟವರಾಗಲಿ ಎಷ್ಟೇ ಒಳ್ಳೆಯವರಿದ್ರೂ ಸಹಿತ ತಮ್ಮ ಸಾವಿಗೆ ಕಾರಣ ಆಗ್ತಾರೇನೋ, ತಮ್ಮನ್ನು ಯಾಕೆ ಇಟ್ಕೊಳ್ಬೇಕು ಮನೆಯಲ್ಲಿ, ವಯಸ್ಸಾಗಿದೆ, ನಿವೃತ್ತರಾಗಿದ್ದೇವೆ, ಹಾಗಾಗಿ ನಮಗೆ ಉಪಚಾರ ಮಾಡಬೇಕಲ್ಲ, ನಮಗೆ ಸೇವೆ ಮಾಡಬೇಕಲ್ಲ, ನಾವು ಭಾರ ಅನ್ನೋ ರೀತಿಯಲ್ಲಿ ನಮಗೇನಾದ್ರೂ ಅಪಚಾರ ಮಾಡಿದ್ರೆ ವಿಷ ಹಾಕಿಬಿಟ್ರೆ ಅಂತನ್ನುವಂತ ಭಾವನೆ ಕೆರಳುತ್ತದೆ. ಹಾಗಾಗಿ ಅಂತ ಧಾರಾವಾಹಿಗಳನ್ನ ನೋಡ್ಲಿಕ್ಕೆ ಹೋಗಬಾರ್ದು. ಅದರ ಬದಲಿಗೆ ಉತ್ತಮ ಗ್ರಂಥಗಳು ಓದ್ಲಿಕ್ಕೆ ಸಿಗ್ತವೆ, ಅಥವಾ ಕೇಳಲಿಕ್ಕೂ ಕೂಡ ಇವತ್ತಿನ ಹಲವು ಬಹುವಿಧ ಮಾಧ್ಯಮಗಳಿವೆ.
ಕೇಳಲಿಕ್ಕೆ ಅನೇಕ ಪ್ರವಚನಕಾರರು ಹೇಳಿದಂತಹ ಉಪನ್ಯಾಸಗಳನ್ನು ಕೇಳಲಿಕ್ಕೆ ಸಿಗ್ತದೆ. ಅಂಥದನ್ನ ಆಧ್ಯಾತ್ಮ ಪ್ರವಚನಗಳನ್ನು ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇಂಥ ಧಾರಾವಾಹಿಗಳನ್ನು ನೋಡುವುದನ್ನ ನಿಲ್ಲಿಸುವುದು. ಇನ್ನು ನಮ್ಮಲ್ಲಿಗೆ ಬಂದವರಲ್ಲಿ ಕೆಲವರು ಎಷ್ಟೆಷ್ಟೋ ರೀತಿಯಲ್ಲಿ ಆತಂಕಕ್ಕೆ, ಸಂದೇಹಕ್ಕೆ ಒಳಗಾಗಿ, ಸಂದೇಹ ಅಂತಂದ್ರೆ ಬರುವಾಗ ನಾನು ಹೇಳ್ತಾರೆ, ಬಂದ ಮೇಲೆ ನಮ್ಮಲ್ಲಿ ಸಂದೇಹ ಪಡುವವರು ತುಂಬಾ ಕಡಿಮೆ. ಈ ಬರೋದಕ್ಕಿಂತ ಮೊದಲು ಎಲ್ಲೆಲ್ಲೋ ಯಾವುದೋ ರೀತಿಯ ಚಿಕಿತ್ಸೆಗಳನ್ನ ಪಡೆದಿರ್ತಾರೆ, ಅವರಿಗೆ ಪರಿಣಾಮ ಆಗಿರೋದಿಲ್ಲ. ಕೊನೆಯದಾಗಿ ನಮ್ಮ ಹತ್ರ ಪರಿಹಾರ ಕೊಡಿ ಅಂತ ಬರ್ತಾರೆ. ಆಗ ಫಲಿತಾಂಶ ಸಿಗ್ತದೆಯೋ ಇಲ್ವೋ ಎನ್ನುವಂತ ಒಂದು ಆತಂಕ ಆಗಲೂ ಇರ್ತದೆ ಅವರಿಗೆ. ನಮ್ಮ ಎದುರು ಕುಳಿತಾಗಲೂ ಕೂಡ ಸಂದೇಹ ಇರ್ತದೆ, ಫಲಿತಾಂಶ ಎಷ್ಟರ ಮಟ್ಟಿಗೆ ಸಿಗ್ಬೋದು, ಸಿಗ್ತದೆಯೋ, ಯಾವಾಗ ಸಿಗ್ತದೆ. ನಾವು ಹೇಳ್ತೇವೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿ, ಅಂದ್ರೆ ಮನಸ್ಸನ್ನು ತುಂಬಿಕೊಂಡಿರ್ಬೇಡಿ, ಅದಿದ್ರೆ ಪರಿಣಾಮ ಆಗೋದಿಲ್ಲ, ಸಂದೇಹವನ್ನು ಬಿಟ್ಬಿಡಿ, ದೇವರ ಮೇಲೆ ಭಾರ ಹಾಕಿ. ಹೋಲಿಸ್ಟಿಕ್ ಹೀಲಿಂಗ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್, ಒಂದು ಶಾಸ್ತ್ರ, ಒಂದು ವಿಜ್ಞಾನ, ಸೈನ್ಸ್. ಹಾಗಾಗಿ ಅದರ ಮೇಲೆ ನಂಬಿಕೆ ಇಡಿ. ಅದು ಆರ್ಷ ವಿಜ್ಞಾನ, ಇದೊಂದು ಆಶಯ ಶಾಸ್ತ್ರ, ಋಷಿಮುನಿಗಳು ಹೇಳಿದಂತ ಶಾಸ್ತ್ರ. ಹಾಗಾಗಿ ಅದ್ರ ಮೇಲೆ ನಂಬಿಕೆ ಇಡಿ. ನಮ್ಮ ಮೇಲೆ ನಂಬಿಕೆ ಇಡಬೇಕು ಅಂತಲ್ಲ, ಅದ್ರ ಮೇಲೆ ನಂಬಿಕೆ ಇಡಿ. ಆಮೇಲೆ ನಮ್ಮ ಮೇಲೆ ನಂಬಿಕೆ ನಿಮ್ಗೆ ಸಹಜವಾಗಿ ಬರ್ತದೆ. ಯಾವಾಗ ಪರಿಣಾಮ ಬೀರ್ಲಿಕ್ಕೆ ಶುರುವಾಯ್ತೋ ಸಹಜವಾಗಿ ನಿಮಗೆ ನಂಬಿಕೆ ಬರ್ತದೆ. ಬೇರೆ ಯಾರೋ ಹೇಳಿದ್ರು ಕೂಡ ನಿಮ್ಗೆ ನಂಬಿಕೆ ಬರದೇ ಹೋಗ್ಬೋದು. ಬೇರೆ ಯಾರ್ದೋ ಮಾತನ್ನ ಕೇಳಿ ನಂಬಬೇಕು ಅಂತ ನಾವು ಹೇಳೋದಿಲ್ಲ. ನೀವಾಗಿ ನೀವು ಅನುಭವಿಸಿ ನಂಬ್ತೀರಿ. ಆಮೇಲೆ ಮೊದಲು ನೀವು ಸಂದೇಹವನ್ನು ಬಿಟ್ಬಿಡಿ, ಯಾವುದೇ ಸಂಶಯ ಇಟ್ಕೊಳ್ಬೇಡಿ, ದೇವರ ಮೇಲೆ ಭಾರ ಹಾಕಿ. ಸ್ವಲ್ಪ ಸಮಯ ಕೆಲವರಿಗೆ ಬೇಗ ಪರಿಣಾಮಕಾರಿ ಆದರೆ ಕೆಲವರಿಗೆ ಸ್ವಲ್ಪ ವಿಳಂಬವಾಗಿ ಫಲಿತಾಂಶ ಸಿಕ್ಕೇ ಸಿಗ್ತದೆ. ಅದರೊಳಗೆ ಯಾವುದೇ ಸಂದೇಹ ನಮಗಿಲ್ಲ, ನಿಮಗೂ ಇರಬಾರದು. ಸ್ವಲ್ಪ ವಿಳಂಬ ಆಗುವ ಅವರವರ ಪೂರ್ವ ಸುಕೃತ ಅಥವಾ ದುಷ್ಕೃತ ಕರ್ಮಗಳಿಗೆ ಅನುಸಾರವಾಗಿ ಸ್ವಲ್ಪ ಮಟ್ಟಿಗೆ ಕಾಲ ವಿಳಂಬ ಆಗ್ಬೋದು ಅಥವಾ ಬೇಗನೆಯೂ ಆಗ್ಬೋದು. ಹಾಗಾಗಿ ಅವರಿಗಾಯ್ತು ನನಗಾಗ್ಲಿಲ್ಲ ಅಥವಾ ನನಗಾಗ್ಲೇ ಇಲ್ಲ ಇನ್ನುವರೆಗೆ ಅಂತನ್ನುವಂತ ಆತಂಕಗಳಿಗೆ ಎದುರಾಗಬಾರದು. ಕೆಲವರು ಜಪಗಳನ್ನ ತಪಗಳನ್ನ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಅವರು ಮಾಡುವ ಜಪಗಳನ್ನ ಬಿಟ್ಟು ಇನ್ನೂ ಹೆಚ್ಚಿನ ಜಪಗಳನ್ನ ಅಥವಾ ಇನ್ನೇನನ್ನೋ ಒಂದು ಉಪದೇಶವನ್ನು ಕೊಡಿ ಅಂತ ಕೇಳ್ತಾ ಇರ್ತಾರೆ ನಮ್ಮ ಹತ್ರ. ಕೇಳೋದಿದೆ ಎಷ್ಟೋ ಜನ. ನಾವು ಆಗ ಅವರಿಗೆ ಹೇಳೋದು, ನೀವು ಮಾಡೋದನ್ನೇ ಸರಿಯಾಗಿ ಮಾಡಿ. ಯಾಕೆಂದ್ರೆ ಸಾಕಷ್ಟು ಜನ ನಮ್ಮ ಹತ್ರ ಹೇಳ್ತಾರೆ, ನಮಗೊಂದು ಉಪದೇಶ ಕೊಡಿ. ಪೂಜೆ ಕೊಡ್ತಾಗ ಅಥವಾ ಜಪಕ್ಕೆ ಕೂತಾಗ ಮನಸ್ಸು ಬೇರೆ ಎಲ್ಲೋ ಹೋಗಿರ್ತದೆ. ಅವರೆಲ್ಲೋ ಯಾವುದೋ ಆ ಕಚೇರಿಯಲ್ಲ ಕೆಲಸ ಮಾಡುವಲ್ಲೋ ಅಥವಾ ಮತ್ತಾವುದೋ ಔದ್ಯೋಗಿಕ ಕ್ಷೇತ್ರದಲ್ಲೋ ಮೀಟಿಂಗಿಗೋ ಅಥವಾ ಬೇರೆ ಯಾವುದೋ ವೃತ್ತಿ ಸಂಬಂಧಿತ ಕೆಲಸಗಳಿಗೋ ಅವ್ರ ಮನಸ್ಸು ಓಡಾಡ್ತಾ ಇರ್ತದೆ, ಸ್ಥಿರವಾಗಿ ನಿಲ್ಲೋದಿಲ್ಲ. ಅಥವಾ ಯಾವುದೋ ಒಂದು ಹೊಸ ಉದ್ಯೋಗವನ್ನು ಹಿಡಿಯೋದಕ್ಕೆ, ಸಂದರ್ಶನಕ್ಕೆ ಅವರು ಹೋದಂತಹ ಸನ್ನಿವೇಶವನ್ನು ಮಾನಸಿಕವಾಗಿ ಧರಿಸಿರ್ತಾರೆ. ಅಂತ ಸನ್ನಿವೇಶದಲ್ಲಿ ಅವರು ಪೂಜೆಗೆ ಜಪಕ್ಕೆ ಕುಳಿತುಕೊಂಡಿರ್ತಾರೆ. ಹಾಗಿದ್ದಾಗ ಅವರಿಗೆ ಏಕಾಗ್ರತೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಏಕಾಗ್ರತೆ ಇಲ್ಲದೆ ಹೋದಾಗ ಆ ಜಪದ ಫಲಿತಾಂಶ ಸಿಗಲಿಕ್ಕೆ ಹೇಗೆ ಸಾಧ್ಯ? ದೇವರು ಅಂತ ಒಂದು ಚೈತನ್ಯದ ಮೇಲೆ ನಂಬಿಕೆ ಇರಬೇಕು. ಮೊದಲನೇದಾಗಿ ಅದನ್ನು ನಂಬಿಕೊಂಡು ಒಂದು ಬಿಂಬ, ಯಾವುದೋ ಒಂದು ದೇವರನ್ನ ಪ್ರಧಾನವಾಗಿ ತೆಗೆದುಕೊಳ್ಳಿ. ನಿಮ್ಗೆ ಇಷ್ಟವಾಗುವಂತಹ ಒಂದು ಬಿಂಬವನ್ನು ಪ್ರಧಾನವಾಗಿ ತೆಗೆದುಕೊಳ್ಳಿ. ಒಂದು ವಿಗ್ರಹ, ಚಿತ್ರ ಅಥವಾ ಭಾವಚಿತ್ರ, ಯಾವುದೋ ಒಂದು ಚಿತ್ರ ದೇವರದ್ದು, ಅದನ್ನು ಎದುರಿಟ್ಟುಕೊಳ್ಳಿ. ಅದನ್ನೇ ನೋಡ್ತಾ ಒಂದು ಏಕಾಗ್ರತೆಯನ್ನು ಪಡೆದುಕೊಳ್ಳಿ. ಓಲಾಡುವ ಮನಸ್ಸನ್ನ ಕಟ್ಟು ಹಾಕ್ಲಿಕ್ಕೆ ಅದು ಒಂದು ಮಾಧ್ಯಮ ಅಷ್ಟೇ. ಅದೇ ದೇವರು ಅಂತನ್ನುವಂತ ಭಾವನೆಯನ್ನು ಬೆಳೆಸ್ಕೊಂಡ್ಬಿಡಿ ಮೊದಲು. ಆಮೇಲೆ ಹೋಗ್ತಾ ನೀವು ಧ್ಯಾನದಲ್ಲಿ ಅಥವಾ ಜಪದಲ್ಲಿ ಉನ್ನತ ಮಟ್ಟಕ್ಕೆ ಹೋದಾಗ ನಿಮಗೆ ಆ ಪಟದ, ಚಿತ್ರದ ಅಥವಾ ವಿಗ್ರಹದ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಅಲ್ಲಿಯವರೆಗೆ ನಿಮಗೆ ವಿಗ್ರಹಾರಾಧನೆ ಅಥವಾ ಪಟವನ್ನ, ಚಿತ್ರವನ್ನು ಇಟ್ಕೊಂಡು ನಿಗ್ರಹ ಮಾಡುವಂಥದ್ದು, ಮನಸ್ಸನ್ನ ಏಕಾಗ್ರತೆಗೊಳಿಸುವಂಥದ್ದು ಅದಕ್ಕೆ ಬೇಕಾಗಿರ್ತದೆ. ಅದಕ್ಕೊಂದು ಆಧಾರವಾಗಿರುತ್ತದೆ. ಹಾಗಾಗಿ ಈಗ ಒಂದು ಮನಸ್ಸನ್ನ ಫಸ್ಟು ಮೊದಲನೇದಾಗಿ ಮನಸ್ಸನ್ನ ಏಕಾಗ್ರಗೊಳಿಸಿ ನೀವು ಮಾಡುವಂತಹ ಜಪದಲ್ಲಿ, ತಪದಲ್ಲಿ, ಧ್ಯಾನದಲ್ಲಿ ಮಗ್ನರಾಗಿ, ತಲ್ಲೀನರಾಗಿ, ಅದು ನಿಮಗೆ ಆಗ ಫಲಶ್ರುತಿ ಆಗ್ತದೆ. ಅದಿಲ್ಲದೆ ನೀವು ಫಲಶ್ರುತಿ ಆಗ್ಲಿಲ್ಲ, ನಾನು ಜಪ ಮಾಡ್ತಾ ಇದ್ದೇನೆ, ನನಗೆ ಏನೋ ಒಂದು ರಿಸಲ್ಟ್ಸ್ ಸಿಗ್ಲಿಲ್ಲ ಅಂತನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಹೊಣೆಗಾರರಾಗೋದಿಲ್ಲ. ಅದಕ್ಕೆ ವ್ಯತಿರಿಕ್ತ ಪರಿಣಾಮ ನೀವು ಅನುಭವಿಸ್ತೇವೆ. ಏನು ಅಂತಂದ್ರೆ, ನಾನು ಹೇಳ್ತಾ ಇದ್ನಲ್ಲ, ಸಂಶಯಾತ್ಮ ವಿನಶ್ಯತಿ, ಅದೇ ಅಲ್ಲೂ ಕೂಡ ಅಪ್ಲೈ ಆಗ್ತದೆ. ಯಾಕೆಂದ್ರೆ ನಿಮ್ಗೆ ಸಂದೇಹ ಕಾಡಿರ್ತದೆ ಅಥವಾ ನಿಮ್ಮ ಮನಸ್ಸು ವಿಚಲಿತವಾಗಿರ್ತದೆ. ನಿಮ್ಮ ಮನಸ್ಸು ಸ್ವಸ್ಥಾನದಲ್ಲಿ ಎಲ್ಲಿರಬೇಕು ಅಲ್ಲಿ ಇರೋದಿಲ್ಲ. ನಿಮ್ಮ ಮನಸ್ಸು ಎಲ್ಲೋ ವಿಹಾರಕ್ಕೆ ಹೋಗಿರ್ತದೆ. ನೀವು ಇಲ್ಲಿ ಜಪವನ್ನು ಮಾಡ್ತಾ ಇರ್ತೀರಿ. ಆಗ ಏನಾಗ್ತದೆ ಅಂತಂದ್ರೆ ಆ ಜಪದ ಪರಿಣಾಮ, ವ್ಯತಿರಿಕ್ತ ಪರಿಣಾಮ ನಿಮ್ಮ ಮೇಲಾಗಲಿಕ್ಕೆ ಆರಂಭವಾಗ್ತದೆ. ನೆಗೆಟಿವ್ ಫೋರ್ಸ್ ಅಂತ ಹೇಳ್ತಾವಲ್ಲ, ನೆಗೆಟಿವ್ ಎನರ್ಜಿ ಫಾರ್ಮ್ ಆಗ್ಲಿಕ್ಕೆ ಶುರುವಾಗ್ತದೆ. ಹಾಗೆ ಮಾಡಬೇಡಿ. ದಯವಿಟ್ಟು ನೀವು ಪಡೆದಂತ ಉಪದೇಶ ಅಥವಾ ಮಾಡುವಂತ ಜಪ, ಅದರಲ್ಲಿ ಏಕಾಗ್ರ ಸ್ಥಿತಿಯನ್ನು ತಂದುಕೊಳ್ಳಿ, ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳಿ. ಕುಳಿತಾಗ ಬರೀ ಆ ದೇವರನ್ನೇ, ನಿಮಗೆ ಹೊರ ಜಗತ್ತನ್ನು ಮರೆತು ಬಿಡಿ. ಮೊದಲು ಆರಂಭದಲ್ಲಿ 5 ನಿಮಿಷ ಪ್ರಯತ್ನ ಮಾಡಿ, ಆಮೇಲೆ 10 ನಿಮಿಷ ಮಾಡಿ, ಆಮೇಲೆ 15 ನಿಮಿಷ ಮಾಡಿ. ಹೀಗೆ
ಜಾಸ್ತಿ ಮಾಡ್ತಾ ಹೋಗಬಹುದು. ಒಂದೇ ಸಲ ನಿಮಗೆ ಕ್ಷಣಕ್ಕೆ 1 ಗಂಟೆ ಕೂತ್ಕೊಂಡು ಜಪ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಏಕಾಗ್ರತೆ ಬರೋದಿಲ್ಲ. ಏಕಾಗ್ರತೆಯನ್ನ ಅಭ್ಯಾಸ ಮಾಡಬೇಕು, ಅಭ್ಯಾಸದಿಂದ ಅದು ಬರಬೇಕು. ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಲ್ಲೂ ಕೂಡ ಅದೇ ಒಂದು ತತ್ವ ಅನ್ವಯ ಆಗ್ತದೆ. ಸಂಶಯವನ್ನು ನಿವಾರಣೆ ಮಾಡಿಕೊಳ್ಳಿ. ಇದು ಕೃಷ್ಣ ಹೇಳಿದಂತ ಹೇಳಿಕೆಯನ್ನ ಇಲ್ಲಿ ಹೇಳಿ ನಿಮ್ಗೆ ಅದನ್ನ ಫಲಶ್ರುತಿ ಆಗ್ಲಿ. ನಾವು ಕೊಡುವಂತಹ ಒಂದು ಪರಿಹಾರಗಳಾಗ್ಲಿ ಅಥವಾ ನಿಮ್ಮ ಬೇರೆ ಕೆಲಸಗಳಲ್ಲಾಗಲಿ ಅಥವಾ ನೀವು ಮಾಡುತ್ತಿರುವಂತಹ ನಿಮ್ಮ ವೃತ್ತಿಯಲ್ಲಿ ಅಥವಾ ಕಚೇರಿಯಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ, ಕೃಷಿಯಲ್ಲಿ ಅಥವಾ ಇನ್ಯಾವುದರಲ್ಲೋ ನಿಮಗೆ ನಂಬಿಕೆ ಇರಲಿ, ಶ್ರದ್ಧೆ ಇರಲಿ, ಆಸಕ್ತಿ ಇರಲಿ. ನಂಬಿಕೆ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದಂತೆ ಮತ್ತೊಮ್ಮೆ ಹೇಳ್ತಾ ಈ ಸಂದೇಶವನ್ನ ತಲುಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.